ವಿಡಿಯೋಗೆ ಸ್ವಾಗತ. ಜಾಸ್ತಿ ತಲಾಟೆ ಮಾಡದೆ ವಿಷಯಕ್ಕೆ ಬರ್ತೀನಿ. ಇವತ್ತು ಬಲರಾಮನ ದಿನಗಳು, ದ ಡೇಸ್ ಆಫ್ ಬಲರಾಮ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡ್ ಮುಗಿಸಿ ನೆಕ್ಸ್ಟ್ ಮಿನಿಟೇ ನಾನು ಹೋಗಿದ್ದು ಆ ದಿನಗಳು ಸಿನಿಮಾನ ರಿವಿಸಿಟ್ ಮಾಡೋಕ್ಕೆ. ಟೀಸರ್ ಹೇಗಿತ್ತು ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟು ಆ ದಿನಗಳ ಬಗ್ಗೆ ಮತ್ತೆ ಮೆಲುಕಾಕೋಣ. ಎಡಿಟರು ಸಾಂಗ್ ಬಳಸ್ಬೇಡಯ್ಯ, ಆಮೇಲೆ ನಮ್ಮ ಸಂಗೀತಜ್ಞಾನಿ ಇಳೆಯರಾಜ ಸ್ವಾಮಿಗಳು ಗುರ್ರಂತಾರೆ. ಮ್ಯೂಸಿಕಲ್ ಲವ್ ಸ್ಟೋರಿ ನೋಡಿರ್ತೀರಾ, ಇದು ಮ್ಯೂಸಿಕಲ್ ರೌಡಿಸಮ್ ಸ್ಟೋರಿ. ಎರಡೇ ಏಟ್ ಕೊಟ್ಟರು ಮುಟ್ಟು ನೋಡ್ಕೊಳಂಗೆ ಕೊಡಬೇಕು ಅಂತಾರಲ್ಲ, ಹಂಗೆ ಎರಡು ಸಾಂಗ್ ಕೊಟ್ಟಿದ್ರು ಕಣ್ರಿ. ಆ ದಿನಗಳು ಜಸ್ಟ್ ಒಂದು ಸಿನಿಮಾ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ಅದನ್ನ ಅನುಭವಿಸಿರೋರಿಗೆ ಗೊತ್ತು. ತೀರಾ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೆ ಹೋದ್ರೂ ರಿಪೀಟ್ ವ್ಯಾಲ್ಯೂ ಇರೋ ಸಿನಿಮಾ ಆ ದಿನಗಳು. ಆ ದಿನಗಳು ನೋಡಿದಾಗೆಲ್ಲ ಅನ್ಸೋದೇನೆಂದರೆ, ಒಂದು ಸಿನಿಮಾ ಡೈರೆಕ್ಷನ್ನು, ಆ್ಯಕ್ಟಿಂಗು, ಕ್ಯಾಸ್ಟಿಂಗು, ಮ್ಯೂಸಿಕ್ಕು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಗೆಲ್ಲಕ್ಕೆ ಹೆಂಗೆ ಸಾಧ್ಯ ಅಂತ. ಬಲರಾಮನ ದಿನಗಳಲ್ಲಿ ಮತ್ತೆ ಕೊತ್ವಾಲ್, ಜೈರಾಜ್, ಶ್ರೀಧರ್ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನ ನೋಡಿ ತುಂಬ ಖುಷಿಯಾಗೋಯ್ತು. ಇವ್ರುಗಳನ್ನ ಬಿಟ್ಟು ಈ ಪಾತ್ರಗಳಿಗೆ ಬೇರೆ ಯಾರು ಜೀವ ತುಂಬಕ್ಕಾಗಲ್ಲ. ಯಾಕಂದರೆ ಇವರು ಆ ದಿನಗಳಲ್ಲಿ ಮಾಡಿರೋ ಮೋಡಿ ಅಂಥದ್ದು. ಡೈರೆಕ್ಟರ್ ಚೈತನ್ಯ ಅವರು ತುಂಬ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ತಮಿಳ್ ಸಿನಿಮಾ ಫಾಲೋ ಮಾಡೋರು ಗೊತ್ತಿರುತ್ತೆ, ಸಂತೋಷ್ ನಾರಾಯಣ್ ಎಬ್ಬಿಸ್ತಿರೋ ಹೊಸ ಅಲೆ ಎಂಥದ್ದು ಅಂತ. ಅವ್ರ ಮ್ಯೂಸಿಕ್ಕು ಕೆಲವ್ರನ್ನ ಎದ್ದು ಕುಣಿಯೋ ಥರ ಮಾಡಿದ್ರೆ, ಇನ್ನು ಕೆಲವ್ರಿಗೆ ಇದೇನಪ್ಪ ಕರ್ಮ ಅನ್ಸೋದಂತೂ ಸುಳ್ಳಲ್ಲ. ಅವ್ರ ಮ್ಯೂಸಿಕ್ಕು ನಮ್ಮ ನೇಟಿವಿಟಿಗೆ ಒಗ್ಗುತ್ತಾ ಕಾಯ್ದು ನೋಡಬೇಕು. ಬಲರಾಮನ ದಿನಗಳಿಂದ ಬಂದಿರೋ ಸಾಂಗ್ಸಲ್ಲಿ ಆಲ್ರೆಡಿ ಶುರು ಅನ್ನೋ ಸಾಂಗು ತುಂಬ ಇಂಪ್ರೆಸ್ ಮಾಡಿದೆ. ನಮ್ಮ ಮರಿ ಟೈಗರ್ ಆ 80s ಲುಕ್ಕಲ್ಲಿ ತುಂಬ ಸ್ಟೈಲಿಶಾಗಿ ಕಾಣ್ತಾ ಇದ್ದಾರೆ. ತುಂಬ ಪೊಟೆನ್ಷಿಯಲ್ ಇರೋ ಆ್ಯಕ್ಟರ್ ಇವರು, ಬಟ್ ಸ್ಟಿಲ್ ಇವ್ರಿಗೊಂದು ಬ್ರೇಕ್ ಬೇಕಾಗಿದೆ. ಈ ಸಿನಿಮಾಯಿಂದ ಆ ಬ್ರೇಕ್ ಅವ್ರಿಗೆ ಸಿಗಲಿ ಅಂತ ಆಶಿಸೋಣ. ಸಿನಿಮಾ ಬಗ್ಗೆ, ಈ ಟೀಸರ್ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು. ಈ ಸಿನಿಮಾದಲ್ಲಿ ಮತ್ತೆ ಅದೇ ಲಾಂಗು. ಈ ವಾರ ರಿಲೀಸ್ ಆಗಿರೋ 3 ಸಿನಿಮಾದಲ್ಲೂ 3 ಟೀಸರು ಟ್ರೈಲರಲ್ಲೂ ಏನಿತ್ತೋ ಇಲ್ವೋ ಲಾಂಗ್ಗಳಿದಾವೆ. ಇದೊಂಥರ ನಮ್ಮ ಕನ್ನಡ ಹೀರೋಗಳಿಗೆ ಈ ಕಂಪ್ನಿಗೆ ಹೋಗಿ ID ಕಾರ್ಡ್ ಹಾಕೊಂಡು ಹೋಗ್ತಾರಲ್ಲ, ಆ ಥರ ಇದೊಂದು ಐಡೆಂಟಿಟಿ ಆಗ್ಬಿಟ್ಟಿದೆ. 20 ವರ್ಷದಿಂದ ಸೈಲೆಂಟಾಗಿ ಬಂದು ಮ್ಯಾಜಿಕ್ ಮಾಡೋದು ಆ ದಿನಗಳ ಥರ ಈ ಸಿನಿಮಾ ಮಾಡುತ್ತಾ ಕಾಯ್ದು ನೋಡೋಣ. ಸದ್ಯಕ್ಕೆ ಎಲ್ಲರೂ ಹೋಗಿ ಮತ್ತೆ ಆ ದಿನಗಳನ್ನ ರಿವಿಸಿಟ್ ಮಾಡೋಣ.